ಕಾರ್ಯದರ್ಶಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಎಂಎಲ್ಸಿ ಎನ್ ರವಿಕುಮಾರ್ ಅರ್ಜಿ ಹಾಕಿಕೊಂಡಿದ್ದಾರೆ. ಎಂಎಲ್ಸಿ ಎನ್ ರವಿಕುಮಾರ್ ಒಬ್ಬ ಮಹಿಳಾ ಅಧಿಕಾರಿಗಳ ವಿರುದ್ಧ ಅತ್ಯಂತ ಕೆಟ್ಟ ರೀತಿಯಲ್ಲಿ ಮಾತನಾಡಿದರು. ಸಂಸ್ಕೃತಿ, ಸಂಪ್ರದಾಯ, ಗೌರವ, ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವಂಥ ಬಿಜೆಪಿಯ ಎಂಎಲ್ಸಿ ಎನ್ ರವಿಕುಮಾರ್ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಂದು ಮಧ್ಯಾಹ್ನ ವಿಚಾರಣೆ ನಡೆಸುತ್ತೆ ಹೈಕೋರ್ಟ್. ಜಾಮೀನು ರಹಿತ ಪ್ರಕರಣ ದಾಖಲಾಗಿರುವ ಕಾರಣಕ್ಕಾಗಿ ಅವರ ವಿರುದ್ಧ ಅತ್ಯಂತ ಸೀರಿಯಸ್ ಆದ ಅಫೆನ್ಸ್ ಇದು. ಸೊ ಹೀಗಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಬಿಜೆಪಿಯ ಎಂಎಲ್ಸಿ ರವಿಕುಮಾರ್. ಹಾಗಾದರೆ ಜಾಮೀನು ರಹಿತ ಪ್ರಕರಣ ಅಂತ ಹೇಳಿದ್ರೆ ಈಗ ಎನ್ ರವಿಕುಮಾರ್ ತಲೆಮರೆಸಿಕೊಂಡಿದ್ದಾರೆ ಅಂತ ಅರ್ಥ. ಎನ್ ರವಿಕುಮಾರ್ ಈಗ ತಲೆಮರೆಸಿಕೊಂಡಿದ್ದಾರೆ ಅಂತಲೇ ಅರ್ಥ. ಸೊ ಹೀಗಾಗಿ ಎಫ್ಐಆರ್ ರದ್ದತಿ ಕೋರಿ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಇವತ್ತು ಅವರ ಜಾಮೀನಿನ ಭವಿಷ್ಯ ಜೊತೆಗೆ ಎಫ್ಐಆರ್ ರದ್ದು ಭವಿಷ್ಯ ಇವತ್ತು ಗೊತ್ತಾಗುತ್ತೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಎಸ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕರ್ನಾಟಕದ ಸೇವೆಯನ್ನು ಆರಂಭಿಸಿ ಅತ್ಯಂತ ಹೆಸರುವಾಸಿಯಾದಂಥವರು. ತಮ್ಮ ನೇರ ನಡೆ ಸುಭದ್ರ ಆಡಳಿತದಿಂದಲೇ ಹೆಸರುವಾಸಿಯಾದಂಥವರು ಶಾಲಿನಿ ರಜನೀಶ್. ಇದೀಗ ಅವರ ಹಿರಿತನದ ಮೇಲೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥವರ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಎಂಎಲ್ಸಿ ಎನ್ ರವಿಕುಮಾರ್. ಮಾತನಾಡುವ ಬರದಲ್ಲಿ ನಾಲಿಗೆ ಮೂಳೆ ಇಲ್ಲ ನೋಡಿ, ನಾಲಿಗೆಗೆ ಏನು ಬೇಕಾದ್ರೂ ಮಾತನಾಡ್ಬಿಡುತ್ತೆ. ಈ ಎನ್ ರವಿಕುಮಾರ್ ಕೂಡ ಅವರ ನಾಲಿಗೆಯೂ ಮೂಳೆ ಇಲ್ಲ, ಹೀಗಾಗಿ ಏನು ಬೇಕಾದ್ರೂ ಮಾತನಾಡುವಂಥ ಚಾಳಿಯನ್ನು ಮುಂದುವರಿಸಿದ್ದಾರೆ. ಎನ್ ರವಿಕುಮಾರ್ ಸದನದಲ್ಲಿ ಮಾತನಾಡ್ತಾ ಇದ್ದರೆ ನಾನೊಬ್ಬ ಪ್ರಬುದ್ಧ, ನಾನೊಬ್ಬ ಮೇಧಾವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಹಾದಿ ಬೀದಿಯಲ್ಲಿ ಹೀಗೆ ಒಬ್ಬ ಹೆಣ್ಣು ಮಗಳು, ಅದು ಮೇಲಾಗಿ ಒಬ್ಬ ರಾಜ್ಯದ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ಇಂಥ ತಪ್ಪು ಅರ್ಥ ಬರುವ ರೀತಿಯಲ್ಲಿ ಮಾತನಾಡ್ತಾರೆ. ಇದು ಇವರ ಬಿಜೆಪಿಯ ಶಿಸ್ತಿನ ಪಕ್ಷದ ಒಬ್ಬ ನಾಯಕ ಮಾತನಾಡುವಂಥ, ನಾಯಕನ ಬಾಯಿಯಿಂದ ಹೊರಡುವಂಥ ಮಾತುಗಳು, ಅವರ ಬಾಯಿಯಿಂದ ಹೊರಡುವಂಥ ಮಾತುಗಳು. ಬಿಜೆಪಿ ಹೆಣ್ಣು ಮಕ್ಕಳಿಗೆ ಭಾಳ ದೊಡ್ಡ ಗೌರವ ಕೊಡುತ್ತೆ ಅಂತ ಹೇಳ್ತಾರೆ. ಈ ಗೌರವನ ಕಲ್ತ್ಕೊಂಡಿದ್ದಾರೆ. RSS ಮೂಲದಿಂದ ನಾವು ಶಿಸ್ತು ಕಲ್ತಿದ್ದೇವೆ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನು ಕಲ್ತಿದ್ದೇವೆ ಅಂತ ಹೇಳಿದರೆ ಇದಾ ನಿಮ್ಮ ಗೌರವ ಅಂತ ಹೇಳಿ ಪ್ರಶ್ನೆ ಮಾಡುವ ರೀತಿಯಲ್ಲಿ ಆಗಿದೆ. ನೋಡಿ, ಕಂಪ್ಲೇಂಟ್ ಆಗಿದೆ, FIR ಆಗಿದೆ, FIR ರದ್ದು ಕೋರಿ ಹೈಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಇಲ್ಲಿ ಪಕ್ಷವಾಗಿ, ಒಂದು ಶಿಸ್ತಿನ ಪಕ್ಷವಾಗಿ ಹೇಗೆ ಬಿಜೆಪಿ ಹಿಡಿತ ಕಳೆದುಕೊಂಡಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ. ಒಂದು ಪಕ್ಷವಾಗಿ ಇಲ್ಲಿವರೆಗೂ ಕೂಡ ಯಾರಾದರೂ ಇದ್ರ ಬಗ್ಗೆ ಮಾತನಾಡಿದ್ದಾರಾ ಅಂತ ಹೇಳಿದ್ರೆ ಯಾರೂ ಇಲ್ಲ. ಕ್ರಮ ತೆಗೆದುಕೊಳ್ಳೋದು ದೂರ ಉಳಿತು. ಇದೀಗ ಕಾನೂನಿನ ಕುಣಿಕೆ ಖಂಡಿತವಾಗೂ ಬಿಗಿಯಾಗ್ತಾ ಹೋಗ್ತಾ ಇದೆ.